ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಗೆ ಭುಗಿಲೆದ್ದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯಕ್ಕೆ ಕೆಂಡಾಮಂಡಲ ಕಾರ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಗ್ರಾಹಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಭುಗಿಲೆದ್ದಿದೆ ಆಕ್ರೋಶ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯಕ್ಕೆ ಕೆಂಡಾಮಂಡಲ. ಕೇಂದ್ರ ಸರ್ಕಾರದ ವಿರುದ್ಧ ಗ್ರಾಹಕರು ಅಸಮಾಧಾನ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಸಲು ಆಗ್ರಹ ಮಾಡಿದ್ದಾರೆ. ಗ್ಯಾಸ್ ಬುಕಿಂಗ್ ಟೈಮ್ ಲೈನ್ ಹೆಚ್ಚಿಸಿದ್ದಕ್ಕೂ ಕಿಡಿಗೆಯನ್ನ ಕಾರ್ತಾ ಇದ್ದಾರೆ. ಬೆಳಗಾವಿ ಶಿವಮೊಗ್ಗದಲ್ಲೂ ಸಾರ್ವಜನಿಕರು ಸಿಡಿಮಿಡಿ. ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದ್ದಕ್ಕಿಂತ ಗ್ರಾಹಕರು ಗರಂ. ಕೇಂದ್ರ ಸರ್ಕಾರದ ವಿರುದ್ಧ ಗ್ರಾಹಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಸದಿದ್ದಕ್ಕೆ ಇದೀಗ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಬೆಳಗಾವಿ ಶಿವಮೊಗ್ಗದಲ್ಲೂ ಸಾರ್ವಜನಿಕರು ಸಿಡಿಮಿಡಿ ಅಂತ ಇದ್ದಾರೆ. ಸರ್ಕಾರ ಮುನ್ನೆಚ್ಚರಿಕೆ ವಹಿಸದಿದ್ದಕ್ಕೆ ಗ್ರಾಹಕರು ಗರಂ ಆಗಿದ್ದಾರೆ. ನೋಡಿ, ಎಲ್ಲೆಡೆ ಸಹಿತ ಇದೀಗ ಗ್ಯಾಸ್ ಸಿಲಿಂಡರ್ ಎಷ್ಟು ಮಟ್ಟಿಗೆ ಅಲ್ಲಿ ಅವಲಂಬಿತವಾಗಿದ್ದಾರೆ ಜನರು ಅಂತ ಅಂದ್ರೆ, ಗ್ಯಾಸ್ ಇಲ್ಲ ಅಂತ ಅಂದ್ರೆ ಹೇಗೆ ಹೋಟೆಲನ್ನು ಹೇಗೆ ನಡ್ಸೋಕ್ಕಾಗುತ್ತೆ? ಮೇನ್ ಆಗಿ ಹೋಟೆಲ್ಗೆ ಹೋಗುವಂಥ ರೀಸನ್ ಏನು? ಊಟಕ್ಕೋಸ್ಕರ. ಬಟ್ ಊಟ ಆಗಬೇಕು, ರೆಡಿ ಆಗಬೇಕು ಅಂದ್ರೆ ಗ್ಯಾಸ್ ಬೇಕೇ ಬೇಕು. ಸೊ ಹೀಗೆ ಯಾನ್ ಹೇಳುದಿದ್ರಿ, ಕಾಂಗ್ರೆಸ್ ಸರ್ಕಾರ ಬಂದ ನಾವಂತೂ ಹುಟ್ಟಿದ ಹಿಡಿದು BJP ಮಾಡಿದೇವ್ರಿ. ಕಾಂಗ್ರೆಸ್ ಸರ್ಕಾರ ಹೆಂಗಸರಿಗೆ 2000 ರೂಪಾಯಿ ಕೊಡ್ತೈತಿ. ಗಣಸರ ಕಡಿದ ದಿನ ದುಡ್ಡು ತೋಲ ಐತಿ. ನಮಗೆ 50 ರೂಪಾಯಿ ನೈಂಟಿ ಸಿಗ್ತಿತ್ತು, ಈಗ 70 ರೂಪಾಯಿ ಆಗೈತಿ. ಕಾಂಗ್ರೆಸ್ ಸರ್ಕಾರ ಯಾವಾಗ ಹತ್ತಿ ಬಿತ್ಕೊಂಡು ಹೋಗ್ತಾ ಅವಾಗ ನಮ್ಗೆ ಶಾಂತಿ ಐತಿ. ಈಗ ಗ್ಯಾಸಿನ ಬೆಲೆ ಜಾಸ್ತಿ ಆತ್ರಿ. ಅದು BJP ಸರ್ಕಾರಕ್ಕೆ ಹೋಟ್ ಆಗಿ ಅದಕ್ಕೂ ನಿಂತು ಹೊಯ್ಕೊಳ್ದ ಬಂದೈತ್ರಿ. ಅವರು ಕೊಡವಾರಿ ಒಂದು ತಿಂಗಳಾದ ಗ್ಯಾಸ ಇಲ್ರಿ ನಮಗೆ. ಭಾಳ ಸಮಸ್ಯೆ ಆಗೈತಿ ಗ್ಯಾಸ್ ಅಂತ. ದೊಡ್ಡ ಸಮಸ್ಯೆ. ಗ್ಯಾಸ್ ಬುಕ್ಕಿಂಗ್ ಹೆಣ್ಮಕ್ಳಿಗೆ 200 170 ಹಿಂಗೆ ಏನೇನೋ ಜಮಾ ಆತಿದ್ದು ಅವು ಬಂದಾಗ್ಯಾವ್ರಿ. ಗ್ಯಾಸ್ ನಿನ್ನೆ ಹಿಡಿದು ಬುಕ್ ಮಾಡ್ಲತ್ತೀರಿ. ಗ್ಯಾಸ್ ಬುಕ್ ಆಗವಲ್ರಿ. ಮನ್ಯಾಗ ಗ್ಯಾಸ್ ಮುಗಿದವು. ಮತ್ತು ಯಾರನ್ನಾರು ಕೇಳೋಣ, ಆ ಸರ್ಕಾರದ ಬೇರೆ ಸರ್ಕಾರ ಸ್ಟಾಕ್ ಐತಿ ಅದೈತಿ ಇದನ್ನ ಹೇಳ್ಕೊಂಡು ಹೋಗ್ತಾರೆ. ನಮಗೆ ಒಟ್ಟು ಬುಕ್ಕಿಂಗ್ ಆಗವಲ್ತು. ಮನ್ಯಾಗ ರೀ ಏನೂ ಇಲ್ಲ ರೀ. ಈಗೇನು ಮನ್ಯಾಗ ಅಡುಗೆ ಮಾಡೋದು ದೊಡ್ಡ ಸಮಸ್ಯೆ ಐತಿ. ಈಗ ಒಂದು ಕಡೆ ಜಾಸ್ತಿ ಮಾಡ್ಯಾರ. ರೇಟ್ ಜಾಸ್ತಿ ಮಾಡ್ಯಾರ್ರಿ. ರೇಟ್ ಜಾಸ್ತಿ ಮಾಡಿ ಹೇಳ್ಯಾರ ಕರೆ ನಾವು ರೇಟ್ ಕೊಡ್ರಿ ನಮ್ಗೆ ಗ್ಯಾಸನ ಸಿಗೋಲ್ತಿರಲಿ. ಸಬ್ಸಿಡಿನ ಅದು ಇಲ್ಲ ರೀ. ಸಬ್ಸಿಡಿನೂ ಇಲ್ರಿ, ಏನೂ ಇಲ್ಲ. ಗ್ಯಾಸ್ ಮತ್ತು ನಮ್ಗೆ ನಮ್ಮ ಹೆಸರು ಅವ್ರಿಗೆ ಗ್ಯಾಸ್ ಕಂಪ್ನಿಯವ್ರ ಗ್ಯಾಸ್ ತೊಗೊಂಡು ಹೋಗ್ತಾರೆ ಅವ್ರ. ಈಗ ಸರ್ಕಾರಕ್ಕೆ ನಮಗೆ ಯಾರು ಗ್ಯಾಸ್ ಪೂರೈಕೆ ಆಗ್ಬೇಕಂತ ಕೇಳ್ಕೊತೀರಿ. ಇಲ್ಲಿ ರಾಜ್ಯ ಸರ್ಕಾರದವ್ರ ಅವ್ರ ಹೆಸರು ಹೇಳ್ತಾರೆ ರೀ. ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಾರೆ, ನಮ್ಮ ರಗಡ್ ಸ್ಟಾಕ್ ಐತಿ, ನಾವು ವರ್ಷ ಸಾಲು ಮಟ್ಟ ಐತೆ ಅಂತ ಅವ್ರು ಹೇಳ್ತಾರೆ ರೀ. ನಮಗೆ ಮತ್ತೆ ದಿನದ ಇದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಇವೆರಡು ಯೋಜನೆ ಏನದಾವ್ರಿ, ಗ್ಯಾಸ್ ಆಗಲಿ ಇವು ಅಣ್ಣಬಗ್ಗೆ ಆಗಲಿ ಇವು ಸರಿಯಾಗಿ ಮುಟ್ತಿಲ್ಲ. ಮತ್ತು ಎರಡನೇದ ಪ್ರತಿಯೊಂದು ದಿನ ಗಾಣಿದೆಣ್ಣೆ ಆಗಲಿ ಮತ್ತು ಬ್ಯಾಳೆ ಆಗಲಿ ಇವೆಲ್ಲ ಒಟ್ಟು ದಿನಕ್ಕೆ ದಿನ ರೇಟ್ ಜಾಸ್ತಿ ಆಗತೈತಿ. ದಿನಕ್ಕೆ ದಿನ ಅದ ರೈತ ಬೆಳೆದ ಬೆಳೆ ಅವು ಒಂದು 4 ವರ್ಷ 5 ವರ್ಷಕ್ಕೊಮ್ಮೆ ರೇಟ್ 10% ಮಾಡಿ 20% ಮಾಡಿ 50 ರೂಪಾಯಿ ಮಾಡಿ ಹಿಂಗೆ ಮಾಡ್ತಾರೆ. ಆದ್ರೆ ಈಗ ಏನು ರೈತರು ಕೊಂಡ್ಕೊಳ್ಳೋದು ಏನೈತಿಲ್ಲ ಅದೆಲ್ಲ ಮಾರ್ಕೆಟಿಗ್ದಾಗ ತಿಂಗಳ 2 ತಿಂಗಳಿಗೆ 50 ರೂಪಾಯಿ 100 ರೂಪಾಯಿ ಈ ರೀತಿ ಜಾಸ್ತಿ ಹಾಕೋತ ಹೊಂಟತಿ. ಹಿಂಗಾದ್ರೆ ಕುಟುಂಬಗಳು ಹೆಂಗೆ ನಡೀತಾವೆ, ಜೀವನ ಹೆಂಗೆ ನಡೀತಾವೆ, ಬಡ ರೈತರದ ಮತ್ತು ದಲಿತರದ ಇವ್ರದೆಲ್ಲ ಯಾವ ರೀತಿ ಜೀವನ ನಡಿಬೇಕು? ಡೈಲಿ ಕೆಲ್ಸಕ್ಕೆ ಹೋಗ್ಲಾರ್ದ ಜೀವನ ನಡೆಯಂಗಿಲ್ಲ. ಈ ಕೆಲಸಕ್ಕೆ 300-400 ರೂಪಾಯಿ ಪಗಾರ ಐತಿ. ಅದೇ ಉದ್ಯೋಗ ಖಾತ್ರಿ ಹೋದ್ರೆ 400 ರೂಪಾಯಿ ಐತಿ, 380 ರೂಪಾಯಿ ಎಷ್ಟೈತಿ. ಅದ್ರದ್ದು ಸರಿಯಾಗಿ ಕೆಲಸ ಮಾಡಲ್ಲ. ಕೆಲಸ ಇಲ್ಲ, ಅದು ಕೇಂದ್ರ ಸರ್ಕಾರದ ಕೆಲಸ ಅಂತಾರ ಉದ್ಯೋಗ ಖಾತ್ರಿ. ಅದು ಈ ಕೆಲಸ ಈಗ ಕರೆಕ್ಟಾಗಿ ಪಂಚಾಯತಿ ಕೊಡ್ತಾ ಇಲ್ಲ. ಈಗ ನೋಡ್ರಿ ಗ್ಯಾಸ್ ಜಾಸ್ತಿ ಆತ್ರಿ ಅಂತ. ಇವತ್ತು ನೋಡ್ರ ಗಾಂಧಿ ತೊಗರಿ ಬೆಳೆ ಬೆಳೆಗಳು ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ಹೇಳ್ತೇವೆ. ಇದು ಅಗದಿ ದಿನಕ್ಕೆ ಬರೀ ಜಾಸ್ತಿ ಆಗತ್ತೈತಿ ರೀ. ಡೈಲಿ ಇದರಿಂದ ಜನರಿಗೆಲ್ಲ ಕಷ್ಟ ಆಗತ್ತೈತಿ ರೀ. ಅದೇ ತುಂಬ ತೊಂದರೆ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ ಇದರಿಂದ. ಇಸ್ರೇಲ್ ಮತ್ತು ಇರಾನ್ ಅಮೆರಿಕ ಯುದ್ಧದ ಇದರಿಂದ ಕಾರಣದಿಂದ ಭಾಳ ತೊಂದರೆ ಆಗ್ತಿದೆ ಗ್ಯಾಸಿಂದು. ಮನೆಗಳಿಗೆ ಹೋಟೆಲ್ಗಳದ್ದು ಭಾಳ ತೊಂದರೆ ಆಗ್ತಿದೆ ಅಂತ ಇವತ್ತು ಬೆಳಗ್ಗೆ TVಯಲ್ಲಿ ನೋಡಿದಾಗ ಗೊತ್ತಾಯಿತು. ಹಿಂಗೆ ಬುಕ್ ಮಾಡಿ 1 ವಾರ ಆಯಿತು. ಇವತ್ತು ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ, ಏಜೆನ್ಸಿಗೆ ಬಂದೆ. ಅವರು ಇನ್ನೂ 10 ದಿನ ಆಗ್ಬೋದು, ಇನ್ನೂ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಗಿಂತ ಮುಂಚೆ ಮಾಡಿದವ್ರದ್ದೇ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ತೊಂದರೆ ಆಗಿದೆ ಎಲ್ರಿಗೂ, ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಇದೇ ಮುಂದುವರೆದ್ರೆ ಭಾಳ ತೊಂದರೆ ಆಗುತ್ತೆ.
ವಿದ್ಯುತ್ತಿಂದ ಅದು ರೇಟ್ ಜಾಸ್ತಿ ಆಗಿದೆ ವಿದ್ಯುತ್ತಿಂದು. ಆಮೇಲೆ ಕರೆಂಟ್ ಸ್ಟವಲ್ಲಿ ಮಾಡೋಕ್ಕೆ ಬಿಡಿ, ಇನ್ನು ವಿದ್ಯುತ್ ಕಡಿತ ಬೇಸಿಗೆ ಆದರೆ ಅದು ಕಷ್ಟ ಆಗುತ್ತೆ, ಭಾಳ ತೊಂದರೆ ಆಗುತ್ತೆ.